ಸೋಮವಾರಪೇಟೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸುಮಾರು 8,50,00,000ದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಗುದ್ದಲಿ ಪೂಜೆ ಮಾಡುವ ಮೂಲಕ ಕೆಲಸಕ್ಕೆ ಚಾಲನೆ ನೀಡಲಾಯಿತು. ಮೊದಲಿಗೆ ತಾಲೂಕಿನ ಶಾಂತಳ್ಳಿ ಹೋಬಳಿಯ ನೂತನ ಬಸ್ ತಂಗುದಾಣಕ್ಕೆ 15 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ಬಳಿಕ ಅಲ್ಲಿಂದ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗೆ ತೆರಳುವ ರಸ್ತೆಗೆ 5 ಲಕ್ಷ ಅನುದಾನ ನೀಡಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ ಅವರು ಈ ಗ್ರಂಥಾಲಯವನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ವೆರಿ ಗುಡ್. ಓಪನ್ ಆಯಿತು. ಅಲ್ಲ ಊರವ್ರು ಉಪಯೋಗಿಸ್ಕೊತೀರಿ ಇಲ್ವಾ? ಈಗ ಇದು ಸರ್ವಿಸಿಂಗಿಗೆ ಈ ಪಂಚಾಯತಿ APMC ಹ್ಯಾಂಡ್ ಹಲೋ ಹಾಂ ಇಲ್ಲ ಬೇಕಿದ್ದಾಗ ಗ್ರೌಂಡು ಬರೀ ಲೇಡೀಸ್ ಹೋಗ್ಬಿಡಿ ಬರ್ತೀರಿ. ಲೇಡೀಸ್ ಹೋಗ್ಬಿಡಿ. 3 ಜನ ಈಗ ನಾವು ಬರ್ತೀವಿ ಅವರಿಗೆ. ಒಳ್ಳೇದಾಗಲಿ. 2-3 ದಿವಸ ಇರ್ಬೋದು ಅಲ್ವಾ? ಆ ದೇವರು ಕುಮಾರಲಿಂಗೇಶ್ವರ ದೇವರು ನಿಮಗೆ ಬರೋಂಥ ದಿವಸನೂ ನಿಮಗೆ ಆಶೀರ್ವಾದ ಮಾಡಲಿ ಅಂತ, ನಿಮಗೆ ಮತ್ತೊಮ್ಮೆ ಅವಕಾಶ ಕೊಡಲಿ ಅಂತ ಹೇಳ್ತಾ, ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಅಭಿವೃದ್ಧಿ ಟೈಮಲ್ಲಿ ಎಲ್ಲರೂ ಸಾಮೂಹಿಕವಾಗಿ ನೋಡಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಈ ಭಾಗದಲ್ಲಿ ನೀವು ಹೇಳ್ದಂಗೆ ಎಷ್ಟೇ ಕಾಮಗಾರಿ, ಯಾಕಂದರೆ ಹ್ಯಾಮ್ಲೆಟ್ ವಿಲೇಜ್ಗಳು ಒಂದೇ ಲೈನಲ್ಲಿ ಇಷ್ಟು ಮನೆ ಸಿಗ್ತವೆ. ಇನ್ನು ಬೇರೆ ಬೇರೆ ಕಡೆಯಲ್ಲಿ 5-5, 2-2, 3-3 ಮನೆ ಬಂದಂಥ ಸಂದರ್ಭದಲ್ಲಿ ಊರು ಒಂದು ಸ್ವಲ್ಪ ಗ್ರಾಮೀಣ ಭಾಗದ ರಸ್ತೆಗಳು ಜಾಸ್ತಿ ಇದೆ. ಅದನ್ನೂ ಲಾಸ್ಟ್ ಟೈಮು ಆಲ್ಮೋಸ್ಟ್ ಒಂದು ಕೋಟಿ ನಮ್ಮ ಶಾಂತಳ್ಳಿ ಪಂಚಾಯತಿಗೆ ಪ್ಲಸ್ ಬೆಟ್ಟತಳ್ಳಿಗೆ ಒಂದು 70-80 ಲಕ್ಷ ಆಗಿರ್ಬೋದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಬರೋಂಥ ದಿವಸಗಳು ಕೊಟ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಿರಂತರವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಶಾಂತಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಆ ದೇವ್ರು ನಿರಂತರವಾಗಿ ನಿಮ್ಗೆ ಆಶೀರ್ವಾದ ಮಾಡಲಿ. ಒಳ್ಳೆಯದಾಗಲಿ. ಒಂದು 8-9 ತಿಂಗಳ ಹಿಂದೆ, ಇಲ್ಲ 1 ವರ್ಷ ಆಗಿರ್ಬೋದು, ಗ್ರಂಥಾಲಯಕ್ಕೆ ತಾಲೂಕ್ ಪಂಚಾಯತಿ ಅಡಿಯಲ್ಲಿ ಒಂದು 8-9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಗುದ್ದಿ ಪೂಜೆ ಮಾಡೋಕ್ಕೆ ಬಂದೋ. ಆವತ್ತಿನ ಸಂದರ್ಭದಲ್ಲಿ ನಾವು ಯಾವಾಗಪ್ಪ ಮುಗೀತದೆ ಅಂತ ಮಾಮೂಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಬಂದ, ಇಷ್ಟು ಬೇಗ ಮಾಡೋರೇ ಅಲ್ಲ ಅಂತ ಖುಷಿ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಕಾಮಗಾರಿ ಇದೆ, ಅದನ್ನ ಆದಷ್ಟು ಬೇಗ ಮುಗಿಸಿ, ಯಾಕಂದರೆ ಫಿನಿಶಿಂಗ್ ಕ್ಲೀನಾಗಿದ್ದರೆ ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ. ಗ್ರಂಥಾಲಯ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗುತ್ತೆ. ಮಕ್ಕಳಿಂದ ಹಿಡಿದು ಹಿರಿಯೋರಿಗೆ, ನ್ಯೂಸ್ ಪೇಪರಿಂದ ಇರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಬುಕ್ಸ್ ಇರ್ಬೋದು. ನಾನು ಸಾರ್ವಜನಿಕರಿಗೆ ಏನು ಬೇಡ್ಕೊತೀವಿ ಅಂತಂದರೆ, ಮನೆಗಳಲ್ಲಿ ಪುಸ್ತಕ ನಾವು ಓದಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಓದೋಕ್ಕೆ ಅವಕಾಶ ಅಂತ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಡೊನೇಷನ್ ಮಾಡಿದ್ರೆ ಆ ಪುಸ್ತಕ ಅನುಕೂಲಕ್ಕಾಗಂದರೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಪ್ರತಿ ದಿವಸ ಪಂಚಾಯತಿ ವತಿಯಿಂದ ನ್ಯೂಸ್ ಪೇಪರ್ಗಳು ಹೊಸ ಅವತ್ತಿನ ದಿವಸದಲ್ಲಿ ಒಂದು 2-3 ಶಕ್ತಿಯಿಂದ ಹಿಡಿದು ಕನ್ನಡಪ್ರಭನೋ ಬೇರೆ ಬೇರೆ ಪೇಪರ್ನ ಇಲ್ಲಿಟ್ಟರೆ ಊರವ್ರು ಬಂದು ಒಂದು ದಿವಸ ಒಂದು 10 ನಿಮಿಷ ಆದರೂ ಕೂತ್ಕೊಂಡು ಪೇಪರಾದ್ರು ನೋಡೋಕ್ಕೆ, ಅಲ್ಲ ಟೈಮ್ ಇರಲ್ಲ, ಕೆಲವು ಜನಕ್ಕೆ ಫ್ರೀಯಾಗಿರೋರು ಒಂದು 10 ನಿಮಿಷ ಕೂತ್ಕೊಂಡು ಊರಿನ ವಿಚಾರ ಬೇಕಾದ್ರೆ ಒಂದು ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದೇ ರೀತಿಲಿ ಪಕ್ಕದಲ್ಲಿ ನಾವು ಒಂದು ಬಸ್ ಸ್ಟ್ಯಾಂಡು ಪ್ಲಸ್ ಒಂದು ರೋಡ್ ಗುದ್ಲಿ ಪೂಜೆನೂ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಲೋಕೇಶ್ ಅವ್ರ ಪ್ರಯತ್ನದಲ್ಲಿ ಹಠ ಮಾಡಿ ನನಗೆ ಒಂದು ಚೆಸ್ಕಾಮ್ದ ಆಫೀಸ್ ಇಲ್ಲೇ ಮಾಡಬೇಕು ಅಂತ, ನಾವು ಒಂದು ಸ್ವಲ್ಪ ಆ ಕಡೆಗೆ ಮಾಡೋಣ ಅಂತ ನಾವು ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೇ ಮಾಡಿ ಅಂತ ಅದೇನೋ 80-90 ಲಕ್ಷ ರೂಪಾಯಿ 90 ಲ್ಯಾಕ್ಸ್ಗೆ ಗ್ರಾಮ ಪಂಚಾಯತಿದು ಪಕ್ಕದ ಗ್ರಾಮ ಪಂಚಾಯತಿನ ಅವರೇ ಜಾಗ ಕೊಟ್ಟವ್ರೆ. ಕೆಲವು ಕಡೆಯಲ್ಲಿ ಗ್ರಾಮ ಪಂಚಾಯತಿಗಳು ಜಾಗ ಬಿಟ್ಕೊಡೋದಿಲ್ಲ. ನಮ್ಮ ಬೆಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅನುಭವ ಇದೆ. ನಾವು ಮಳ್ಳಳ್ಳಿಗೆ ಜಾಗ ಬಿಡ್ಕೊಡಿ ಅಂತಂದರೆ ಇಲ್ಲ ನಮ್ಮ ಪಂಚಾಯತಿ ಜಾಗ ಅಂತ ಹೇಳ್ತಾರೆ.
ಅಲ್ಲ ದೊಡ್ಡ ಮನಸ್ಸಲ್ಲಿ ಮಾಡಿಕೊಟ್ಟವ್ರೆ. ಯಾಕಂದರೆ ಚೆಸ್ಕಾಮ್ದು ಈ ಭಾಗದಲ್ಲಿ ಒಂದು ಸ್ಟೇಷನ್ಗಿಂತ ಈ ಸಿಬ್ಬಂದಿಗಳಿಗೆ ಕೂರಕ್ಕೆ ಗೀರಕ್ಕೆ ಮಳೆ ಟೈಮಲ್ಲಿ ಸಾವರ್ಪೇಟೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕಿಂತ ಈಗ ಇಲ್ಲೇ ಒಂದು ಸ್ಟೇಷನ್ ಆಯ್ತು ವಾಸ ಮಾಡಿಕೊಂಡು ಇಲ್ಲೇ ಓಡಾಡ್ಕೊಂಡಿದ್ರೆ ಈ ಭಾಗದಲ್ಲಿ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಗ್ರಾಮ ಪಂಚಾಯಿತಿಯವರು ಎಲ್ಲ ನ್ಯೂಸ್ ಪೇಪರ್ಗಳನ್ನು ತರಿಸಿ ಓದುಗರಿಗೆ ಅನುಕೂಲ ಮಾಡಿಕೊಡಬೇಕಿದೆ ಎಂದರು. ಹಾಗೆಯೇ ಪುಸ್ತಕದ ಅಭಿಯಾನ ಹೊತ್ತವರು ಈ ಗ್ರಂಥಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕವನ್ನು ನೀಡಿದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ಎಂದರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆಎಂ ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್, ಬ್ಲಾಕ್ ಕಾಂಗ್ರೆಸ್ ಯೂತ್ ಅಧ್ಯಕ್ಷ ಡಿಯು ಕಿರಣ್, ಚೇತನ್, ಸುರೇಶ್ ಟಿ ಮತ್ತಿತರರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಬಳಿಕ ತಾಲೂಕಿನ ಆರ್ಎಂಸಿ ಯಾರ್ಡ್ ಬಳಿ ಹೊಸದಾಗಿ ನಿರ್ಮಿಸಿರುವ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಅಲ್ಲಿಂದ ಜೂನಿಯರ್ ಕಾಲೇಜು ಬಳಿ ಇರುವ ಬಾಸ್ಕೆಟ್ಬಾಲ್ ಇಂಡೋರ್ ಸ್ಟೇಡಿಯಂಗೆ ಚಾಲನೆ ನೀಡಿದರು. ಅಲ್ಲಿಂದ ಕಿಬೆಟ್ಟ ಅಯ್ಯಪ್ಪ ಕಾಲೋನಿ ಗ್ರಾಮಕ್ಕೆ ತೆರಳಿ ಗ್ರಾಮದಲ್ಲಿ ಬಹುದಿನದ ಬೇಡಿಕೆಯಾಗಿದ್ದ 30 ಲಕ್ಷದ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆ ಮಾಡಿ ಗ್ರಾಮದ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ನಂತರ ಅಲ್ಲಿಂದ ಶನಿವಾರ ಸಂತೆಯ ನಿಡ್ತ ಕೊಪ್ಪಲಿನಲ್ಲಿ ಸುಮಾರು 4 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಸೇತುವೆಗೆ ಗುದ್ದಲಿ ಪೂಜೆ ನೆರವೇರಿಸಿ ನಿಡ್ತ, ಕೂಡ್ಲೂರು, ಕೆಲಕೊಡ್ಲಿ ಸುತ್ತಮುತ್ತ 4 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಒಟ್ಟು 8 ಕೋಟಿ 50 ಲಕ್ಷದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷ ಕಾಂತರಾಜು, ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.